ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಪ್ರಮೀಳಾ. ಈ ಅಧಿವೇಶನದಲ್ಲಿ ನಾವು ಬೀಜಗಣಿತ ವಿಧಗಳ ಬಗ್ಗೆ ಕಲಿಯುತ್ತೇವೆ ಮತ್ತು ಎರಡು ವೇರಿಯೇಬಲ್ಗಳಲ್ಲಿ ಜೋಡಿ ರೇಖೆಯ ಸಮೀಕರಣಗಳ ಪರ್ಯಾಯ ವಿಧಾನ ಬಗ್ಗೆ ವಿವರವಾಗಿ ಚರ್ಚಿಸುತ್ತೇವೆ. ಅಧಿವೇಶನದ ಕಲಿಕೆಯ ಫಲಿತಾಂಶಗಳನ್ನು ನೋಡೋಣ. ಕಲಿಕೆ ಉದ್ದೇಶಗಳು. ಈ ಅಧಿವೇಶನವನ್ನು ಪೂರ್ಣಗೊಳಿಸಿದ ನಂತರ ನೀವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಪರ್ಯಾಯ ವಿಧಾನದ ಮೂಲಕ ಎರಡು ಅಸ್ಥಿರಗಳಲ್ಲಿ ಜೋಡಿ ರೇಖೀಯ ಸಮೀಕರಣಗಳ ಉದಾಹರಣೆ ಸಮಸ್ಯೆಗಳು ಪರಿಹರಿಸಲು. ಪರ್ಯಾಯ ವಿಧಾನಕ್ಕೆ ಸಂಬಂಧಿಸಿದ ನಿಜ ಜೀವನದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಮುಖ ಪದಗಳು: ರೇಖೀಯ ಸಮೀಕರಣಗಳು, ಪರ್ಯಾಯ, ಬೀಜಗಣಿತ ಪರಿಹಾರಗಳು, ಅಸ್ಥಿರ ಸಮೀಕರಣಗಳು. ಪರಿಹಾರವು ವರ್ಗಮೂಲ 2 3/2 -1/2 1/2 ವರ್ಗಮೂಲ 5 ವರ್ಗಮೂಲ 7 ಮತ್ತು ಮುಂತಾದವುಗಳ ರೂಪದಲ್ಲಿದೆ ಎಂದು ಭಾವಿಸೋಣ. ಪರಿಹಾರದ ಬಿಂದುಗಳ ನಿರ್ದೇಶಾಂಕಗಳು ಪೂರ್ಣಾಂಕಗಳಲ್ಲಿದ್ದಾಗ ಚಿತ್ರಾತ್ಮಕ ವಿಧಾನವು ಅನುಕೂಲಕರವಾಗಿರುವುದಿಲ್ಲ. ಹಲವಾರು ಬೀಜಗಣಿತ ವಿಧಾನಗಳಿವೆ: ಪರ್ಯಾಯ ವಿಧಾನ ಮತ್ತು ನಿರ್ಮೂಲನ ವಿಧಾನಗಳಿವೆ. ಈ ಅಧಿವೇಶನದಲ್ಲಿ ಪರ್ಯಾಯ ವಿಧಾನ ಬಗ್ಗೆ ಚರ್ಚಿಸೋಣ. ಪರ್ಯಾಯ ವಿಧಾನಕ್ಕೆ ಸಂಬಂಧಿಸಿದ ಕೆಲವು ಉದಾಹರಣೆಗಳನ್ನು ಪರಿಹರಿಸುವ ಮೊದಲು ನಾವು ಪರ್ಯಾಯವನ್ನು ಮಾಡುವ ವಿಧಾನವನ್ನು ನಾವು ನೋಡುತ್ತೇವೆ. ಪರ್ಯಾಯ ವಿಧಾನ. ಹಂತ 1. ನಾವು ಒಂದು ವೇರಿಯೇಬಲ್ನ ಮೌಲ್ಯವನ್ನು ಕಂಡುಕೊಳ್ಳುತ್ತೇವೆ. ಒಂದು ಸಮೀಕರಣದಿಂದ x ಅಥವಾ ಇನ್ನೊಂದು ಸಮೀಕರಣದಲ್ಲಿ y ಅಥವಾ ಪ್ರತಿಯಾಗಿ ಯಾವುದು ಅನುಕೂಲವಾಗಿದೆ ಎಂದು ಭಾವಿಸೋಣ. ಹಂತ 2. y ನ ಈ ಮೌಲ್ಯವನ್ನು ಇನ್ನೊಂದು ಸಮೀಕರಣದಲ್ಲಿ ಬದಲಿಸಿದ ಮತ್ತು ಅದನ್ನು ಒಂದು ವೇರಿಯೇಬಲ್ನಲ್ಲಿ ಸಮೀಕರಣಕ್ಕೆ ಕಡಿಮೆ ಮಾಡಿ, ಅಂದರೆ x ನ ಪರಿಭಾಷೆಯಲ್ಲಿ. ನಂತರ ನಾವು ಅದನ್ನು ಪರಿಹರಿಸಬಹುದು. ಕೆಲವೊಮ್ಮೆ ನೀವು ಯಾವುದೇ ವೇರಿಯೇಬಲ್ ಇಲ್ಲದೆ ಹೇಳಿಕೆಗಳನ್ನು ಪಡೆಯಬಹುದು. ಈ ಹೇಳಿಕೆ ನಿಜವಾಗಿದ್ದರೆ ರೇಖೀಯ ಸಮೀಕರಣಗಳ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದೆ ಎಂದು ನೀವು ತೀರ್ಮಾನಿಸಬಹುದು. ಹೇಳಿಕೆಯು ತಪ್ಪಾಗಿದ್ದರೆ ರೇಖೀಯ ಸಮೀಕರಣಗಳ ಜೋಡಿಯು ಅಸಮಂಜಸವಾಗಿರುತ್ತದೆ. ಹಂತ 3. ಇದರ ವೇರಿಯೇಬಲ್ನ ಮೌಲ್ಯವನ್ನು ಪಡೆಯಲು ಹಂತ 1ರಲ್ಲಿ ಬಳಸಿದ ಸಮೀಕರಣದಲ್ಲಿ ಹಂತ 2ರಲ್ಲಿ ಪಡೆದ x ಅಥವಾ y ಮೌಲ್ಯವನ್ನು ಬದಲಿಸಿ. ಪರ್ಯಾಯ ವಿಧಾನದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಾವು ಹೆಚ್ಚಿನ ಉದಾಹರಣೆಗಳನ್ನು ನೋಡೋಣ. ಉದಾಹರಣೆ: ಕೊಟ್ಟಿರುವ ಜೋಡಿ ರೇಖೀಯ ಸಮೀಕರಣಗಳನ್ನು ಪರ್ಯಾಯ ವಿಧಾನದಲ್ಲಿ ಪರಿಹರಿಸಿ. 5x - y = 12, 2x - 3y = 4. ಪರಿಹಾರ: ಸಮೀಕರಣಗಳ ಜೋಡಿಯನ್ನು ಹೀಗೆ ಪರಿಗಣಿಸಿ: 5x - y = 12 ಹೀಗೆ 1, 2x - 3y = 4 ಹೀಗೆ 2. ಹಂತ 1. ನಾವು ಪಡೆಯುವ ಸಮೀಕರಣ 1ಅನ್ನು ಪರಿಗಣಿಸಿ: 5x - y = 12 ಹೀಗೆ 1, y ಪರಿಭಾಷೆಯಲ್ಲಿ ಸಮೀಕರಣವನ್ನು ಬರೆಯಿರಿ: 5x - 12 = y. y = 5x - 12 ಹೀಗೆ 3. ಹಂತ 2. ಸಮೀಕರಣದ 3 ಮೌಲ್ಯವನ್ನು ಸಮೀಕರಣದಲ್ಲಿ 2 ಬದಲಿಸಿ ನಾವು ಪಡೆಯುತ್ತೇವೆ: 2x - 3 × 5x - 12 = 4. (2x - 15x + 36 = 4).
2x ಮೈನಸ್ 15x ಈಕ್ವಲ್ ಟು 4 ಮೈನಸ್ 36. ಮೈನಸ್ 13x ಈಕ್ವಲ್ ಟು ಮೈನಸ್ 32. x ಈಕ್ವಲ್ ಟು 32 ಡಿವೈಡೆಡ್ ಬೈ 13. ಹಂತ 3. x ನ ಮೌಲ್ಯವನ್ನು ಸಮೀಕರಣದಲ್ಲಿ 3 ಬದಲಿಸಿ ನಾವು ಪಡೆಯುತ್ತೇವೆ. y ಈಕ್ವಲ್ ಟು 5 ಇಂಟು 32 ಡಿವೈಡೆಡ್ ಬೈ 13 ಮೈನಸ್ 12. LCM ಬಳಸುವುದು ಈಕ್ವಲ್ ಟು 160 ಮೈನಸ್ 156 ಡಿವೈಡೆಡ್ ಬೈ 13. ಆದ್ದರಿಂದ y ಈಕ್ವಲ್ ಟು 4 ಡಿವೈಡೆಡ್ ಬೈ 13. ಆದ್ದರಿಂದ ಪರಿಹಾರವು 32 ಡಿವೈಡೆಡ್ ಬೈ 13 4 ಡಿವೈಡೆಡ್ ಬೈ 13 ಆಗಿದೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಉದಾಹರಣೆ: ಕೊಟ್ಟಿರುವ ಜೋಡಿ ರೇಖೀಯ ಸಮೀಕರಣಗಳನ್ನು ಪರ್ಯಾಯ ವಿಧಾನದಲ್ಲಿ 4x 8y 96 x ಮೈನಸ್ y 3. ಪರಿಹಾರ: ಸಮೀಕರಣಗಳ ಜೋಡಿಯನ್ನು ನೀಡಲಾಗಿದೆ. 4x 8y 96 ಹೀಗೆ 1 x ಮೈನಸ್ y 3 ಹೀಗೆ 2. ಹಂತ 1. ನಾವು ಪಡೆಯುವ ಸಮೀಕರಣ 2 ಅನ್ನು ಪರಿಗಣಿಸಿ. x ಮೈನಸ್ y 3 2. x ಪರಿಭಾಷೆಯಲ್ಲಿ ಸಮೀಕರಣವನ್ನು ಬರೆಯಿರಿ. x y ಪ್ಲಸ್ 3 ಹೀಗೆ 3. ಹಂತ 2. ಸಮೀಕರಣದ ಮೌಲ್ಯವನ್ನು 3 ಸಮೀಕರಣದಲ್ಲಿ 1 ಬದಲಿಸಿ ನಾವು ಪಡೆಯುತ್ತೇವೆ. 4 ಇಂಟು y ಪ್ಲಸ್ 3 ಪ್ಲಸ್ 8y 96. ನಾಲ್ಕು y ಪ್ಲಸ್ 12 ಪ್ಲಸ್ 8y 96. ನಾಲ್ಕು y ಪ್ಲಸ್ 8y 96 ಮೈನಸ್ 12. 12y 84. y 84 ಡಿವೈಡೆಡ್ ಬೈ 12. y 7. ಹಂತ 3. y ನ ಈ ಮೌಲ್ಯವನ್ನು ಸಮೀಕರಣದಲ್ಲಿ 3 ಬದಲಿಸಿ ನಾವು ಪಡೆಯುತ್ತೇವೆ. x y ಪ್ಲಸ್ 3 7 ಪ್ಲಸ್ 3 10. ಆದ್ದರಿಂದ x 10. ಆದ್ದರಿಂದ ಪರಿಹಾರವು 10 7 ಆಗಿದೆ. ಪರಿಶೀಲನೆ: ನಾವು ಸಮೀಕರಣದಲ್ಲಿ ಸಮೀಕರಣಗಳನ್ನು ಸಲ್ಲಿಸಿದರೆ x 10 y 7 ಪರಿಹಾರವನ್ನು ಅರ್ಥ ಮಾಡಿಕೊಳ್ಳೋಣ. ಉದಾಹರಣೆ: 3 ವರ್ಷಗಳ ಹಿಂದೆ ಅಮರನ್ನ ಸಹೋದರಿಯ ವಯಸ್ಸು ಅಮರನ್ನ ವಯಸ್ಸಿಗಿಂತ 4 ಪಟ್ಟು ಹೆಚ್ಚು. ಈಗ 5 ವರ್ಷಗಳ ನಂತರ ಅಮರನ್ ಸಹೋದರಿಯ ವಯಸ್ಸು 5 ವರ್ಷಗಳ ಹಿಂದಿನ ಅಮರನ್ ವಯಸ್ಸು 6 ಪಟ್ಟು. ಅಮರನ್ನ ವಯಸ್ಸು ಎಷ್ಟು? ಪರಿಹಾರ: ಅಮರನ್ನ ವಯಸ್ಸು ಈಗ x ಆಗಿರಲಿ.
ಮತ್ತು ಅಮರನ್ನ ಸಹೋದರಿಯ ವಯಸ್ಸು y. 3 ವರ್ಷಗಳ ಹಿಂದೆ ಅಮರನ್ನ ಸಹೋದರಿಯ ವಯಸ್ಸು ಅಮರ್ ವಯಸ್ಸಿಗಿಂತ 4 ಪಟ್ಟು ಹೆಚ್ಚು. ಪಡೆದ ಸಮೀಕರಣವು y - 3 4 ಇಂಟು x - 3 ಹೀಗೆ 1. 4x - y 9 ಹೀಗೆ 3. ಐದು ವರ್ಷಗಳ ನಂತರ ಅಮರನ್ನ ಸಹೋದರಿಯ ವಯಸ್ಸು ಅಮರನ್ನ 6 ಪಟ್ಟು ಹೆಚ್ಚು. y + 5 6 ಇಂಟು x - 5 ಹೀಗೆ 2. 6x - y 35 ಹೀಗೆ 4. ನಾವು ಜೋಡಿ ಸಮೀಕರಣಗಳನ್ನು ಪಡೆದುಕೊಂಡಿದ್ದೇವೆ. ಅವುಗಳೆಂದರೆ 4x - y 9 ಹೀಗೆ 3, 6x - y 35 ಹೀಗೆ 4. ಹಂತ 1. ನಾವು ಪಡೆಯುವ ಸಮೀಕರಣ 3 ಪರಿಗಣಿಸಿ. 4x - y 9 ಹೀಗೆ 3, y 4x - 9 ಹೀಗೆ 5. ಹಂತ 2. ಸಮೀಕರಣದ ಮೌಲ್ಯವನ್ನು 5 ಸಮೀಕರಣದಲ್ಲಿ 4 ಬದಲಿಸಿ. ನಾವು ಪಡೆಯುತ್ತೇವೆ 6x - y 35, 6x - 4x ಪ್ಲಸ್ 9 35, 2x 26, x 13. ಹಂತ 3. x ನ ಈ ಮೌಲ್ಯವನ್ನು ಸಮೀಕರಣದಲ್ಲಿ 5 ಬದಲಿಸಿ. ನಾವು ಪಡೆಯುತ್ತೇವೆ y 4x - 9 4 ಇಂಟು 13 - 9 52 - 9. ಆದ್ದರಿಂದ y 43. ಆದ್ದರಿಂದ ಪರಿಹಾರವು 13 43 ಆಗಿದೆ. ಅಂದರೆ ಅಮರನ್ನ ವಯಸ್ಸು 13, ಅಮರನ್ನ ತಂಗಿಯ ವಯಸ್ಸು 43. ಪರಿಶೀಲನೆ. ನಾವು ಸಮೀಕರಣದಲ್ಲಿ ಪರಿಹಾರವನ್ನು ಬದಲಿಸಿದರೆ x 13, y 43 ಪರಿಹಾರವನ್ನು ಅರ್ಥ ಮಾಡಿಕೊಳ್ಳೋಣ. 6x - y 351 613 - 43 35. ಆದ್ದರಿಂದ ಎಡಭಾಗದ ಸಮೀಕರಣವು ಬಲಭಾಗದ ಸಮೀಕರಣಕ್ಕೆ ಸಮಾನವಾಗಿರುತ್ತದೆ. ಅಂತೆಯೇ ನಾವು ಸಮೀಕರಣದಲ್ಲಿ ಪರಿಹಾರಗಳನ್ನು ಬದಲಿಸಿದರೆ 3 ನಾವು ಪಡೆಯುತ್ತೇವೆ. 4x - y 9 ಹೀಗೆ 3 4 ಇಂಟು 13 - 43 52 - 43 9. ಆದ್ದರಿಂದ ಎಡಭಾಗದ ಸಮೀಕರಣವು ಬಲಭಾಗದ ಸಮೀಕರಣಕ್ಕೆ ಸಮಾನವಾಗಿರುತ್ತದೆ. ನೆನಪಿಡುವ ಅಂಶಗಳು. ಆರಂಭದಲ್ಲಿ ರೇಖೀಯವಾಗಿರದ 2 ಸಮೀಕರಣಗಳಿಂದ ಗಣಿತದ ಮೂಲಕ ಪ್ರತಿನಿಧಿಸಬಹುದಾದ ಅನೇಕ ಸನ್ನಿವೇಶಗಳಿವೆ. ಆದರೆ ನಾವು ಅವುಗಳನ್ನು ಬದಲಾಯಿಸಬಹುದು. ಇದರಿಂದ ಅವು ರೇಖೀಯ ಸಮೀಕರಣಗಳ ಜೋಡಿಯಾಗಿ ಕಡಿಮೆಯಾಗುತ್ತವೆ. ಪರ್ಯಾಯ ವಿಧಾನವು ಬೀಜಗಣಿತ ವಿಧಾನವಾಗಿದೆ. ರೇಖೀಯ ಸಮೀಕರಣಗಳ ಜೋಡಿಯನ್ನು ಪರಿಹರಿಸಲು ನಾವು ಒಂದು ವೇರಿಯೇಬಲ್ನ ಮೌಲ್ಯವನ್ನು ಇನ್ನೊಂದು ವೇರಿಯೇಬಲ್ನ ಪರಿಭಾಷೆಯಲ್ಲಿ ವ್ಯಕ್ತಪಡಿಸುವ ಮೂಲಕ ಬದಲಿಸಿದ್ದೇವೆ. ಅದಕ್ಕಾಗಿಯೇ ವಿಧಾನವನ್ನು ಪರ್ಯಾಯ ವಿಧಾನ ಎಂದು ಕರೆಯಲಾಗುತ್ತದೆ.